ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನೆಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ವ್ಯಾಪಾರಕ್ಕೆ ನಾನು ಹೋಗಿಲ್ಲ. ಹಸ್ಬೆಂಡ್ ಒಬ್ಬರೇ ಹೋಗಿದ್ದಾರೆ. ಕನಕಪುರಕ್ಕೆ ಹೋಗಿ ಮಾಡ್ಕೊಂಬರ್ತೀನಿ, ನೀನೇನು ಅಷ್ಟು ದೂರ ಬರೋಕ್ಕೆ ಹೋಗಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಮನೇಲಿ ಒಬ್ಬಳೇ ಇದ್ದೀನಿ. ನನಗೊಬ್ಬಳೇ ಇರೋದ್ರಿಂದ ರಾಗಿ ನೀರು ದೋಸೆ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಹಿಟ್ಟನ್ನ ನೆನೆ ಹಾಕಿದ್ದೀನಿ. ರಾಗಿ ಹಿಟ್ಟು. ಹಾಗೆ ಇವಾಗ ಇನ್ನೂ ಟಿಫನ್ ಆಗಿಲ್ಲ. ಬಟ್ಟೆ ವಾಶ್ ಮಾಡಬೇಕು ಅಂತ ಬಟ್ಟೆನೂ ನೆನೆ ಹಾಕ್ಬಿಟ್ಟಿದ್ದೀನಿ. ಪಾತ್ರೆ ತೊಳಿಬೇಕು. ಎದ್ಬಿಟ್ಟು ಇವಾಗ ಸ್ವಲ್ಪ ಲೇಟಾಗಿಯೇ ಎದ್ದೆ ಒಬ್ಬಳೇ ಅಲ್ವಾ. ಅಂದರೆ ಆಲ್ರೆಡಿ ಎದ್ದಿದ್ದೆ ನಾನು. ಅವರು ಒಂದು 6 ಗಂಟೆಗೆ ಬಿಟ್ಟರು ಮನೆ. ಸೊ ಹಾಗಾಗಿ 6 ಗಂಟೆಗೆಲ್ಲ ಎದ್ದರು. ನಾನು ಎದ್ಬಿಟ್ಟು ಬಾಗಿಲಲ್ಲಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಅವ್ರಿಗೆ ಕಳಿಸ್ಬಿಟ್ಟು ಮತ್ತೆ ಒಬ್ಬಳೇ ಇದ್ನಲ್ಲ ಬೇಜಾರು ಅಂತ ಮತ್ತೆ ಹಾಗೆ ದಬ್ಬಾಕೊಂಡಿದ್ದೀನಿ ಮಂಚದ ಮೇಲೆ. ಹಂಗೆ ನಿದ್ದೆ ಬಂದುಬಿಟ್ಟೈತೆ. ಆಮೇಲೆ ಲೇಟಾಗಿಯೇ ಎದ್ಬಿಟ್ಟು ಬ್ರಷ್ ಮಾಡಿಕೊಂಡು ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ಇಟ್ಟು ನೆನೆ ಹಾಕ್ಬಿಟ್ಟು, ಇನ್ನು ರಾತ್ರಿ ಹೀರೆಕಾಯಿ ಮಸ್ಕಾಯಿ ಮಾಡಿದ್ದೆ, ಅದೇ ಇತ್ತು. ದೋಸೆ ಜೊತೆ ಚೆನ್ನಾಗಿರುತ್ತೆ, ಅದನ್ನೇ ಮಾಡ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ನಿನ್ನೆ ಲಾಗು ಮಾಡಬೇಕಾಗಿತ್ತು. ನಿನ್ನೆ ಅಮಾವಾಸ್ಯೆ ಬೇರೆ ಇತ್ತಲ್ವ. ಅಮಾವಾಸ್ಯೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ನನಗೂ ತುಂಬ ಆಸೆ ಇತ್ತು. ಬಟ್ ಏನು ಮಾಡಲಿ, ನಮ್ಮ ಏರಿಯಾದಲ್ಲಿ ನಿನ್ನೆ ಕರೆಂಟು ಇರಲಿಲ್ಲ. ಬೆಳಿಗ್ಗೆ 9:30ಗೆ ತೆಗ್ದಿರೋ ಕರೆಂಟು ಸಾಯಂಕಾಲ 4 ಗಂಟೆಗೆ ಹಾಕಿದ್ದಾರೆ ಕರೆಂಟು. ಯಾವುದು ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಕರೆಂಟ್ ಇಲ್ಲ ಅಂದರೆ ಇನ್ಯಾವ ನಮ್ಮನೆ ಬೇರೆ ಕತ್ಲು ಅಲ್ವಾ. ಸೊ ಆ ಕರೆಂಟ್ ಲೈಟ್ ಇರಲೇಬೇಕು. ಬೇರೆ ಲೈಟ್ ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ. ಕರೆಂಟ್ ಇದ್ದರೆ ಲೈಟು ಅಷ್ಟೇ. ಆವಾಗಲೇ ನಾನು ವಿಡಿಯೋಸ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ನಿನ್ನೆ ವಿಡಿಯೋ ಇದು ಮಾಡೋಕ್ಕಾಗಲಿಲ್ಲ ನನಗೆ. ಹಾಗೆ ನಾವು ಅಮಾವಾಸ್ಯೆ ಒಂಥರ ಹಬ್ಬ ಥರನೇ ಆಚರಣೆ ಮಾಡ್ತೀವಿ ನಾವು ಅಮಾವಾಸ್ಯೆನ. ಅಂದರೆ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಆಚರಣೆ ಮಾಡೋದು ಪ್ರತಿ ತಿಂಗಳು ಹಾಗೆ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ಅದಕ್ಕೆ ಇವತ್ತಾದರೂ ವ್ಲಾಗ್ಸ್ ಮಾಡೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಖುಷಿ ವಿಷಯ ಏನಂದರೆ, ನನ್ನ ಸೊಸೆ ಮುದ್ದು ಬರ್ತಾಯಿದ್ದಾಳೆ ಊರಿಂದ ಇವತ್ತು. ಅದೇ ನನಗೆ ತುಂಬ ಖುಷಿ ಅನ್ನಿಸ್ತಿದೆ. ಅವಳಿಗೆ ನೋಡಿಬಿಟ್ಟು ಸುಮಾರು ಒಂದು ತಿಂಗಳೇ ಆಗೋಯ್ತು ನೋಡದೇ ಇರೋದು. ಇನ್ನೇನು ತುಂಬಾ ನೆನಪಾಗ್ತಿದ್ಲು ಅವಳು. ಸೊ ಹಾಗೆ ನನಗೋಸ್ಕರನೇ ಬರ್ತಾಯಿದ್ದಾಳೆ ಅವಳು. ತುಂಬಾ ಖುಷಿ ಆಗ್ತಿದೆ ನನಗೆ. ಅವಳು ಬಂದಮೇಲೆ ನಿಮಗೂ ತೋರಿಸ್ತೀನಿ ನನ್ನ ಸೊಸೆನ, ನೀವು ನೋಡಿ. ಹಾಗೆ ಇವಾಗ ಟಿಫನ್ ಮಾಡ್ಕೊಳ್ಳೋಣ. ದೋಸೆ ಬನ್ನಿ ತೋರಿಸ್ತೀನಿ ನಿಮಗೂ ದೋಸೆ. ನೋಡಿ, ಹಿಟ್ಟು ನೆನೆ ಹಾಕಿರೋದು ನೀರು ದೋಸೆ ಅಲ್ವಾ, ನೀರು ಥರನೇ ಮಾಡ್ಕೋಬೇಕು. ಹಿಟ್ಟಲ್ಲಿ ಏನೂ ಹಾಕಿಲ್ಲ ನಾನು. ರಾಗಿ ಹಿಟ್ಟು 1 ಬೌಲು, 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, ಇಷ್ಟೇ. ಇನ್ನೇನು ಹಾಕಿಲ್ಲ. ಹಾಕಿಬಿಟ್ಟು 1 ಅವರ್ ಏನೋ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ, ಈ ಥರ ನೀರು ಥರನೇ ಇರಬೇಕು. ಒಬ್ಬಳೇ ಅಲ್ವಾ, ಹಾಗಾಗಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, 1 ಟೈಮ್ಗೆ ಆಗುತ್ತೆ ಅಂತ. ಈ ಕಡೆ ಹಂಚು ಬೇರೆ ಇಟ್ಟಿದ್ದೀನಿ, ದೋಸೆ ಹಂಚು, ಅದು ಕಾಯ್ದಿದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು ಅಂದರೆ ಈ ಥರ ಮುಚ್ಕೊಳ್ಳಿ. ಇಲ್ಲ ಬೇಡ ಅಂದರೆ ಹಾಗೆ ಓಪನಲ್ಲೇ ಬೇಯಿಸ್ಕೊಳ್ಳಿ ನೀವು. ನಾನು ಯಾವಾಗಲೂ ದೋಸೆ ಮಾಡಿದ್ರೆ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, ದೋಸೆ ರೆಡಿ ಆಯಿತು. ಇವಾಗ ಇದೆ ಹೀರೆಕಾಯಿ ಮಸ್ಕಾಯಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಮಾತ್ರ. ಈ ರೆಸಿಪಿ ನಿನ್ನೆ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದೇ ಕರೆಂಟ್ ಇರಲಿಲ್ಲ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಇನ್ನು ಯಾವಾಗಲಾದರೂ ಮಾಡಬೇಕಾದ್ರೆ ಹೇಳ್ಕೋತೀನಿ. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ತುಂಬ ಟೇಸ್ಟಾಗಿರುತ್ತೆ. ಹಾಗೆ ದೋಸೆ ಎಲ್ಲ ರೆಡಿ ಆಯಿತು. ಇವಾಗ ಟಿಫನ್ ತಿನ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಟೈಲರ್ ಅಕ್ಕ ಕಾಲ್ ಮಾಡಿದರು. ಬ್ಲೌಸ್ ಹೊಲ್ದಿದ್ದೀನಿ, ಬಾ ಲಕ್ಷ್ಮಿ ಮನೆ ಹತ್ರ ಬಂದಿದ್ದೀನಿ, ಇಸ್ಕೊಂಡೋಗು ಅಂತ ಅಂದರು. ಬ್ಲೌಸ್ ಕೂಡ ಇಸ್ಕೊಂಬಂದೆ. ಅಂದರೆ ಯಾಕೆ ಬ್ಲೌಸ್ ಹೊಲ್ಸಕ್ಕೆ ಕೊಟ್ಟಿದ್ದೀನಿ ಅಂದರೆ, ನಮ್ಮ ಮೈದ್ನವ್ರದ್ದು ಗೃಹಪ್ರವೇಶ ಇದೆ ನೆಕ್ಸ್ಟ್ ಮಂತಲ್ಲಿ. ಸೊ ಹಾಗಾಗಿ ಒಂದು 4 ಬ್ಲೌಸ್ ಕೊಟ್ಟಿದ್ದೆ. ಇವಾಗ ಅಕ್ಕನೇ ಪಾಪ
ಮನೆ ಹತ್ರನೇ ಬಂದು ಕೊಟ್ಟೋದ್ರು. ಇವಾಗ ಅದನ್ನು ಇಸ್ಕೊಂಬಂದೆ. ನಿಮಗೂ ನನ್ನ ಬ್ಲೌಸ್ ಕಲೆಕ್ಷನ್ ತೋರಿಸ್ತೀನಿ. ತೋರ್ಸೋಣ ಅಂತ ಸ್ಯಾರಿ ತೊಗೊಬಂದ ಅಷ್ಟರಲ್ಲಿ ನಮ್ಮ ವಾರ್ಗಿತಿ ಫೋನ್ ಮಾಡಿದ್ಲು. ವಾರ್ಗಿತಿ ಫೋನ್ ಮಾಡಿಬಿಟ್ಟು ಡೇಟ್ ಫಿಕ್ಸು ಅವರು ಶಿವರಾತ್ರಿಗೆ ಮಾಡ್ತೀನಿ ಅಂತ ಹೇಳಿದರು. ಬಟ್ ನೋಡಿದರೆ ನಿನ್ನೆ ಏನೋ ಹೋಗಿದ್ರಂತೆ ಜ್ಯೋತಿಷ ಕೇಳೋಕ್ಕೆ. 11ನೇ ತಾರೀಕಿಗೆ ರಾಜಯೋಗ ಚೆನ್ನಾಗಿದೆ, ಅವತ್ತೇ ಮಾಡಿ ಅಂತ ಅಂದ್ರಂತೆ. ಪಾಪ ಅವರಿಗೂ ಟೆನ್ಷನ್ ಆಗಿಬಿಟ್ಟಿದೆ. ಇವಾಗ ಅಲ್ಲಿ ಫಿಕ್ಸ್ ಆದರೆ 11ನೇ ತಾರೀಕು, ನಾವು ಒಂದು ವೀಕ್ ಮುಂಚೆನೇ ಹೋಗಬೇಕು. ಅವಳಿಗೂ ಒಬ್ಳಿಗೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗೆ ನಾನು ಹೋದ್ರೂ ಅವಳಿಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ಮಂಡೇ ಬಂದುಬಿಡಿ ಅಕ್ಕ ಅಂತ ಅಂತಿದ್ಲು. ಸರಿ ರವ, ನಿಮ್ಮ ಭಾವ ಬೇರೆ ಇಲ್ಲ, ಬಂದಮೇಲೆ ಹೇಳ್ತೀನಿ ಅಂತ ಅಂದರು. ಇವಾಗ ಸ್ಯಾರಿ ಬ್ಲೌಸ್ ಡಿಸೈನ್ ತೋರಿಸ್ಬಿಡ್ತೀನಿ ನಿಮ್ಮ ಜೊತೆ. 3 ಸ್ಯಾರಿ, ಇನ್ನೊಂದು ಸ್ಯಾರಿ ಕುಚ್ಚಾಕ ಕೊಟ್ಟಿದ್ದೆ, ಕುಚ್ಚಾಕಿಲ್ವಂತೆ. ಸೊ ಹಾಗಾಗಿ ಈ ಸ್ಯಾರಿಗಳು ಏನು ಗೊತ್ತಾ, ಇದು ಬಾಗಿನ ಕೊಡ್ತಾರಲ್ವ, ಬಾಗಿನ ಕೊಡ್ತಾರೆ ಗೌರಿ ಹಬ್ಬ ಟೈಮಲ್ಲಿ ಅಂತ. ಸೊ ಹಾಗಾಗಿ ತಮ್ಮಂದರು ಬಾಗಿನ ಕೊಟ್ಟಾಗ ಒಂದು, ಮತ್ತು ರಾಖಿ ಹಬ್ಬ ಬರುತ್ತಲ್ವ, ಇಬ್ಬರು ತಮ್ಮದಿಂದ ಒಬ್ಬೊಬ್ಬರು ಒಂದೊಂದು ಸ್ಯಾರಿ ತಂದು ಕೊಟ್ಟಿದ್ದರು. ನೋಡಿ ಇದೇ ಬ್ಲೌಸು. ಅಂದರೆ ತುಂಬ ಚೆನ್ನಾಗಿ ಹೊಲಿತಾಳೆ ಅಕ್ಕ ಮಾತ್ರ. ಬ್ಲೌಸು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಹೊಲಿತಾಳೆ. ನಾನು ಏನು ಗೊತ್ತಾ, ನಾನು ಸ್ಯಾರಿ ಉಡೋದೇ ರೇರು, ನಾನು ಸ್ಯಾರಿ ಉಟ್ಕೊಳ್ಳೋದೇ ಇಲ್ಲ. ಏನು ಫಂಕ್ಷನ್ ಇದ್ರೂ ನಾನು ಡ್ರೆಸ್ಸೇ ಹಾಕ್ಕೊಳ್ಳೋದು. ಬಟ್ ಅಕ್ಕನ ಹತ್ರ ಒಂದು ಬ್ಲೌಸ್ ಹಾಕ್ಕೊಂಡು ಒಂದು ಸ್ಯಾರಿ ಹಾಕ್ಕೊಂಡಿದ್ರಿಂದ ತುಂಬ ಕಂಫರ್ಟಬಲ್ ಆಗೋದು ಬ್ಲೌಸು. ಸೊ ಹಾಗಾಗಿ ಅವಾಗಿಂತ ಅಕ್ಕನ ಹತ್ರನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕಡಿಮೆ ಕಾಸ್ಟ್ ಇದ್ರೂ ಇಂಥ ತುಂಬ ಕಡಿಮೆ, ಇಷ್ಟು ಕಡಿಮೆ ಕಾಸ್ಟಲ್ಲಿ ಯಾರೂ ಬ್ಲೌಸ್ ಹೊಲ್ಕೊಡಲ್ಲ. ವಿತ್ತು ಜಿಗ್ಜಾಗ್ ಮಾಡಿಕೊಡ್ತಾರೆ, ಹಾಗೆ ಬಾಲ್ಸ್ ಹಾಕ್ಕೊಡ್ತಾರೆ ಸ್ಯಾರಿಗೆ. ಬರೀ ಆಮೇಲೆ ಹೇಳ್ತೀನಿ ಕಾಸ್ಟು. ಇವಾಗ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ನೋಡಿ. ಇದು ಬ್ಲೌಸು ಸಿಂಪಲ್ ಡಿಸೈನೇ ಇಡಿಸಿರೋದು. ಬೋಟ್ ನೆಕ್ ಹೊಲಿಸಿದ್ದೆ, ನನಗೆ ಬೋಟ್ ನೆಕ್ಕೆ ಇಷ್ಟ ಜಾಸ್ತಿ. ಸೊ ಹಾಗಾಗಿ ಬೋಟ್ ನೆಕ್ಕು ಸಿಂಪಲ್ ಡಿಸೈನು ನೋಡಿ ಈ ಥರ. ಬೋಟ್ ನೆಕ್ಕೆ ಹೊಲಿಸಿರೋದು ಇದೊಂದು. ಈ ಬ್ಲೌಸ್ಗೆ ಸ್ಯಾರಿ ಬಂದು ನೋಡಿ, ಈ ಸ್ಯಾರಿ ಕಾಣ್ತಿದ್ಯಾ, ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ನಾನು. ನೋಡಿ ತುಂಬ ಇಷ್ಟ ಆಯಿತು. ಸ್ಮೂತಾಗಿ ಒಂಥರ ಕ್ಲಾತ್ ಬಂದು ಶೈನಿಂಗ್ ಥರ ಕ್ಲಾತು ಸ್ಯಾರಿದು. ಈ ಥರ ಯಾವುದೂ ಇರಲಿಲ್ಲ ನನ್ನ ಹತ್ರ ಸೀರೆ. ಹಾಗೆ ಸ್ಯಾರಿ ಜೊತೆಗೇ ಬಂದುಬಿಟ್ಟಿದೆ ಇದು ಕುಚ್ಚು ನೋಡಿ. ಸ್ಯಾರಿಯಲ್ಲೇ ಬಂದುಬಿಟ್ಟಿದೆ ಕುಚ್ಚು. ಇದೊಂದು ಸ್ಯಾರಿ, ಇದೊಂದು. ಆಮೇಲೆ ಇದೊಂದು ಸ್ಯಾರಿ, ಇದೊಂದು ಬ್ಲೌಸು. ನೋಡಿ ಇಲ್ಲಿ ಸ್ಲೀವ್ಗೆ ಸ್ಮಾಲ್ ಬಫ್ ಥರ ಇಡ್ಸಿದ್ದೆ ಅಷ್ಟೇ. ಇವಾಗ ಇದೇ ಟ್ರೆಂಡ್ ಅಲ್ವಾ, ಸೊ ಹಾಗಾಗಿ ಸ್ಮಾಲ್ ಬಫ್ ಥರ ಇಡಿಸ್ಬಿಟ್ಟು ಹೊಲಿಸಿದ್ದೆ ನೋಡಿ. ಹಾಗೆ ಇದು ಹಿಂದೆ ಎಂಬ್ರಾಯ್ಡಿಂಗ್ ಇಡಿಸಿದ್ದೆ. ಈ ಬ್ಲೌಸ್ ಒಂದ್ಸಲ ಸಿಲ್ಕಿ ಥರ ಬರುತ್ತೆ. ಸೊ ಹಾಗಾಗಿ ಎಂಬ್ರಾಯ್ಡಿಂಗ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಇಟ್ಟು ಹೊಲಿಸಿದ್ದೆ. ಮುಂದೆ ಈ ಥರ ಒಂದು ಸೈಡ್ ಬರಲಿ ಅಂತ ಹೇಳಿದ್ದೆ ಅವರಿಗೆ. ನಾವು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಹೊಲಿತಾರೆ ಅವರು ನೋಡಿ. ಈ ಥರ ವೇರ್ ಮಾಡಿದಾಗ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಹಿಂದೆ ಈ ಥರ ಸ್ಯಾರಿಯಲ್ಲೇನೋ ಬ್ಲೌಸಲ್ಲೇನೋ ಬಟ್ಟೆ ಉಳಿಲ್ಲ ಅಂದರೆ ಈ ಥರ ಟ್ಯಾಗ್ ಹಾಕಿದ್ದಾರೆ ಹಿಂದೆ, ಚೆನ್ನಾಗಿದೆ.
ನಾನು ಸ್ವಲ್ಪ ಬೇರೆ ದಪ್ಪ ಇದ್ದೀನಲ್ವಾ, ಸೊ ಹಾಗಾಗಿ ಸ್ವಲ್ಪ ಬ್ರಾಡಾಗೆ ಹೊಲಿಸ್ತೀನಿ ಬ್ಲೌಸ್ ಯಾವಾಗಲೂ. ನೋಡಿ, ಇದೊಂದು. ಈ ಸ್ಯಾರಿ ನಾನೇ ತೊಗೊಂಡಿದ್ದೆ. ಯಾವಾಗಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋದು, ಅದಕ್ಕೆ ಈ ಸ್ಯಾರಿ ಬಾರ್ಡ್ರ್ ಸೀರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋ ಸ್ಯಾರಿ ಇದು. ಅದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಸಿರಲಿಲ್ಲ, ಒಟ್ಟಿಗೆ ಒಂದೇ ಸಲ ಸ್ಟಿಚ್ ಮಾಡಿಸ್ಕೊಂಡೆ. ನೋಡಿ, ಕಾಸ್ಟ್, ಸ್ಯಾರಿ ಕಾಸ್ಟು ಇದೆಷ್ಟು, 900 ಇರಬೇಕು ಈ ಸ್ಯಾರಿ ಕಾಸ್ಟು. ಗೊತ್ತಿಲ್ಲ, ಅಷ್ಟಾಗಿ ಮರ್ತೋಗಿದ್ದೀನಿ. ನಾನೇ ಹೋಗಿ ಚಿಕ್ಕಪೇಟೆಯಿಂದ ತಂದಿರೋದು. ಚಿಕ್ಕಪೇಟೆಗೆ ಹೋಗಿದ್ದೆ, ಸೊ ಆಗ ಅಲ್ಲಿಂದನೇ ತಂದಿರೋದು. 1000 ಅನ್ಕೋತೀನಿ ಸ್ಯಾರಿದು. ಚೆನ್ನಾಗಿದೆಯಾ ನೋಡಿ. ಇದೊಂದು ಸ್ಯಾರಿ ಬ್ಲೌಸು. ಆಮೇಲೆ ಕವರೆಲ್ಲ ಎತ್ತಿಡೋಣ ಅಂದ್ಕೊಂಡೆ. ಇದೊಂದು ಬ್ಲೌಸು. ಇದು ಬೋಟ್ ನೆಕ್ಕೆ, ಫ್ರಂಟ್ ಇದು ಬೋಟ್ ನೆಕ್ಕೆ. ಇಷ್ಟು ನೆಟ್ಟೆಡ್ ಬರುತ್ತೆ ನೋಡಿ, ನೆಟ್ಟೆಡು. ಇದು ಬ್ಯಾಕು ಈ ಡಿಸೈನ್ ಇಟ್ಟು ಹೊಲಿಸಿದ್ದೆ, ಒಂಥರ ಬಾಟ್ ನೆಕ್ಕ. ಆಮೇಲೆ ಇದು ಹಿಂದಕ್ಕೆ ಸಾಗಿಸಿದ್ದೀನಿ ನೋಡಿ. ಬ್ಯಾಗ್ದು ಯಾವುದು ಇರಲಿಲ್ಲ ನನ್ನ ಹತ್ರ, ಬ್ಯಾಗ್ ಉಗ್ಸ್ದು. ಸೊ ಹಾಗಾಗಿ ಬ್ಯಾಗ್ ಇಟ್ಬಿಟ್ಟು ಚೆನ್ನಾಗಿ ಕಾಣುತ್ತೆ, ಇದು ನೆಟ್ಟೆಡ್ ಬೇರೆ ಅಲ್ವಾ. ಸೊ ಹಾಗಾಗಿ ಬ್ಯಾಗ್ ಉಗ್ಸಿಟ್ಟು ಹೊಲಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಹೊಲಿಸಿದ್ದೀನಿ ನೋಡಿ, ಈ ಥರ. ಅದಕ್ಕೆ ಸ್ಯಾರಿ ಬಂದು ಇದು. ಎಷ್ಟು ಚೆನ್ನಾಗಿದೆ ಗೊತ್ತೋ, ಎಷ್ಟು ಸ್ಮೂತಾಗಿದೆ ಈ ಸ್ಯಾರಿ ಅಂದರೆ. ನನಗೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಇದು ತಮ್ಮ ಕೊಡಿಸಿದ್ದು, ತಮ್ಮ ಇದ್ದಾರಲ್ವ ಅವ್ರು ಕೊಡಿಸಿದ್ದು. ರಾಖಿ ಕಟ್ಟಕ್ಕೆ ಹೋಗಿದ್ನಲ್ವ, ಅವಾಗ ಕೊಡಿಸಿರೋದಿದು ನೋಡಿ. ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗ ಇವೆಲ್ಲ ಯಾವಾಗ ವೇರ್ ಮಾಡ್ತೀರಿ ಅಂದರೆ, ನಮ್ಮ ಮನೆ ಗೃಹಪ್ರವೇಶ ಇದೆ ಅಲ್ವಾ, ಆವಾಗಲೇ ವೇರ್ ಮಾಡಬೇಕು. ಇದಕ್ಕೂ ಆಲ್ರೆಡಿ ಸ್ಯಾರಿಗೆ ಬಂದುಬಿಟ್ಟಿದೆ ಕುಚ್ಚು, ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಇದು ಕಾಸ್ಟ್ ಎಷ್ಟು, 1280 ಇದೆ. ಅಂದರೆ ಅವ್ರು ತಂದು ಕೊಟ್ಟಿರೋದಲ್ವ, ಸೊ ಹಾಗಾಗಿ ನಾನು ಏನು ಕಾಸ್ಟ್ ಕೇಳೋಕ್ಕೆ ಹೋಗಿಲ್ಲ. ಅವ್ರೇನು ಕಾಸ್ಟ್ ಹೇಳಲಿಲ್ಲ ಸ್ಯಾರಿದು ಪ್ರೈಸ್, ನನಗೂ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ. ಇನ್ನೊಂದು ಐತೆ ಒಳಗೆ, ಎತ್ಕೊಂಬ ಕವರಲ್ಲಿದೆ ಅಂದ್ಕೊಂಡೆ, ಇಲ್ಲ. ಹಾಗೆ ಇದನ್ನೇನು ತೋರಿಸೋ ಅವಶ್ಯಕತೆ ಇರಲಿಲ್ಲ. ಇನ್ನೇನು ಅವರು ಟಿಫನ್ ಮಾಡಬೇಕಾದ್ರೆ ಬಂದ್ರಲ್ವ, ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ. ಯಾವ ಥರ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ಎಷ್ಟು ಪ್ರೈಸ್ ಅಂದರೆ, ಸ್ಯಾರಿ ಪಾಲ್ಸು, ಜಿಗ್ಜಾಗು, ಬ್ಲೌಸು, ಸ್ಟಿಚ್ ಮಾಡಿಂದ ಹಿಡಿದು 3 ಬ್ಲೌಸಿಂದ ಬರೀ 350 ಮಾತ್ರ ನಾನು ಕೊಟ್ಟಿರೋದು. ಒಂದು ಬ್ಲೌಸ್ಗೆ 350 ಅಷ್ಟೇ. ಅಷ್ಟಕ್ಕೂ ನಮಗೆ ಯಾವ ರೀತಿ ನಾವು ಒಕ್ಕಾಗಿ ಹೇಳ್ತೀವೋ ಅದೇ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ, ನಾನು 3-4 ಚೆನ್ನಾಗಿ ಹೇಳಿದ್ದೀನಲ್ವ, ಅವರು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಸುಮಾರು ಚೆನ್ನಾಗಿ ಬಂದಿದ್ದು. ನಮ್ಮಮ್ಮ ಹಿಡಿದು ನಮ್ಮ ತಮ್ಮನ ಹೆಂಡ್ತಿ, ನಾನು, ನಮ್ಮ ಮಾರ್ಗಿತಿ, ದುರ್ಗದಲ್ಲಿರೋರ್ದು 1-2 ಸೀರೆ ತಂದು ಅವ್ರ ಹತ್ರ ಕೊಟ್ಟಿದ್ದೀನಿ ಬ್ಲೌಸ್ ಹೊಲಿಯೋಕ್ಕೆ. ಅಷ್ಟು ಚೆನ್ನಾಗಿ ಹೊಲಿತಾರೆ ಅಕ್ಕ. ನಮಗೊಂದು ಇದು ಮತ್ತು ಇದು ಇವೆರಡು ಬ್ಲೌಸು 350 ಅಷ್ಟೇ. 350 ಕೊಟ್ಟಿದ್ದೀನಿ. ವಿತ್ತು ಫಾಲ್ಸ್ ಎಲ್ಲ ಸೇರಿ 350 ಕೊಟ್ಟಿದ್ದೀನಿ. ಇದೊಂದು ಬ್ಲೌಸಿಗೆ ಮಾತ್ರ ಎಕ್ಸ್ಟ್ರಾ ಕೊಟ್ಟಿರೋದು 400. ಅಂದರೆ ಇದು ಎಂಬ್ರಾಯ್ಡಿಂಗ್ ಹಾಕ್ಸಿದ್ದೀನಲ್ವಾ, ಇದು ಎಂಬ್ರಾಯ್ಡಿಂಗ್ ಅಲ್ವಾ, ಇದು ಹಾಕ್ಸಿರೋದ್ರಿಂದ
ಎಕ್ಸ್ಟ್ರಾ ಚಾರ್ಜ್ ಆಗುತ್ತಲ್ವ. ಸೊ ಹಾಗಾಗಿ ಇದಕ್ಕೆ ಮಾತ್ರ 400 ಎಕ್ಸ್ಟ್ರಾ ಚಾರ್ಜ್ ಕೊಟ್ಟಿದ್ದೀನಿ. ಹಾಗೆ ಇದು ಬಫ್ಫು ಸ್ಲೀವ್ಸು ಇದಕ್ಕೆಲ್ಲ, ಮತ್ತು ಇದು ಟ್ಯಾಗ್ ಎಲ್ಲ ಅವರೇ ಹಾಕಿರೋದಲ್ವಾ. ಸೊ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ ಅಷ್ಟೇ ಅವರು. ಎಲ್ಲ ಸೇರಿ ನಂದು 3 ಬ್ಲೌಸಿಂದ 1000 ಏನೋ ಸಮಥಿಂಗ್ ಏನೋ ಆಗಿತ್ತು, 1000 ರುಪೀಸ್ ಏನೋ ಆಗಿತ್ತು ಅಷ್ಟೇ. ನಿಮಗೆ ಈ ಡಿಸೈನ್ ಎಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳಿಸಿ ನನಗೆ ಕಮೆಂಟ್ ಮಾಡಿ. ಹಾಗೆ ಅವ್ರದ್ದೇನಾದರೂ ಬೇಕಿದ್ದರೆ, ನೀವು ಯಾರಾದರೂ ಬ್ಲೌಸ್ ಎಷ್ಟು ಕಡಿಮೆ ರೇಟಲ್ಲಿ ಬ್ಲೌಸ್ ಹೊಲಿಸ್ಕೊಳ್ಳೋದು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ಅವ್ರ ಅಡ್ರೆಸ್ ನಾನು ಹೇಳ್ತೀನಿ. ಹಾಗೆ ಇದೆಲ್ಲ ಅವರೇ ಹಾಕಿರೋದು ನೋಡಿ, ಇದೆಲ್ಲ ಅವರೇ ಹಾಕಿರೋದು. ತುಂಬ ಕಡಿಮೆ ರೇಟಿಗೆ ಹೊಲಿಸ್ಕೋಬೋದು. ಇವಾಗ ಬ್ಲೌಸ್ ಹೊಲಿಸ್ಕೋಬೇಕಂದ್ರೆ 1000 ಇರುತ್ತೆ ಒಂದು ಬ್ಲೌಸು, ಇನ್ನೂ ಜಾಸ್ತಿನೇ ಇರುತ್ತೆ ಬಿಡಿ. ಅಷ್ಟು ಕೊಟ್ಟು ನಾವೆಲ್ಲ ಹೊಲಿಸ್ಕೊಳ್ಳಲ್ಲ. ನಮಗೆ ಇದೇ ಸಾಕು. ಚೆನ್ನಾಗಿ ಹೊಲಿತಾರೆ ಅಕ್ಕಮ್ಮ ಹತ್ರ. ಅವ್ರಿಗೆ ಎಲ್ಲ ಎಂಥ ಕಡೆಯಿಂದೆಲ್ಲ ಬ್ಲೌಸ್ ಬರುತ್ತೆ ಅವರಿಗೆ ಹೊಲಿಯೋಕ್ಕೆ, ಅಷ್ಟು ಚೆನ್ನಾಗಿ ಹೊಲಿತಾರೆ ಬ್ಲೌಸು. ಸೊ ಹಾಗಾಗಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಅವ್ರ ಅಡ್ರೆಸ್ ನಿಮಗೆ ಹೇಳ್ತೀನಿ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಟೈಮ್ ಬೇರೆ ಆಗೋಯ್ತು, ಕೆಲಸ ಮಾಡ್ಕೋಬೇಕು. ನಾಳೆ ಹೊಸ ಲಾಗಿಗೆ ನಮ್ಮ ಸೊಸೆ ಮುದ್ದು ಜೊತೆ ಸಿಗ್ತೀನಿ ನಿಮಗೆ. ನಾಳೆ ಲಾಗಿಗೆ ನನ್ನ ಸೊಸೆನೂ ನನ್ನ ಜೊತೆಗೆ ಇರ್ತಾಳೆ ಹೇಳ್ತಾ, ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಬೇಕು. ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ. ಬ್ಲೌಸ್ ಯಾರಿಗಾರಿಗೆ ಇಷ್ಟ ಆಗಿದೆ, ಯಾವ ಬ್ಲೌಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ನಾನು ನೆಕ್ಸ್ಟ್ ಹೊಸ ಲಾಗಿಗೆ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.